4 ವರ್ಷದ ಮಗನನ್ನ ಕೊಲೆ ಮಾಡಿ ಜಲಾಶಯಕ್ಕೆ ಎಸೆದಿದ್ದಾನೆ ತಂದೆ. ಕಲಬುರಗಿಯ ಚಿಂಚೋಳಿ ತಾಲೂಕಿನ ಹಸರಗುಂಡಿಗೆ ಗ್ರಾಮದಲ್ಲಿ ಒಂದು ಘಟನೆ ಆಗಿದೆ. 4 ವರ್ಷದ ಮಗನನ್ನ ಕೊಲೆ ಮಾಡಿ ಜಲಾಶಯಕ್ಕೆ ಬೇರೆ ಯಾರೂ ಎಸೆದಿಲ್ಲ, ತಂದೆನೇ ಎಸೆದಿದ್ದಾನೆ. ಸ್ವಂತ ಮಗುವನ್ನೇ ಕೊಲೆ ಮಾಡಿ ಜಲಾಶಯಕ್ಕೆ ಬಿಸಾಡಿದ್ದಾನೆ ಪಾಪಿ. 4 ವರ್ಷದ ಗುಂಡೇಶ್ನನ್ನ ಜಲಾಶಯಕ್ಕೆ ಬಿಸಾಡಿದ್ದಾನೆ. ಸೋಮವಾರ ನೋಡಿ, ಸೋಮರಾವ್ ಹೂಗಾರ್ ಎಂಬಾತನಿಂದ ಕೃತ್ಯ ಆಗಿದೆ. ಬಾಲಕಿನ ಶವ ಪತ್ತೆ ಆಗಿದೆ. ಮಗನ ಜೊತೆಯಲ್ಲಿ ಕೆಲ ಕಾಲ ಆಟ ಆಡಿ ಎತ್ಕೊಂಡು ಹೋಗಿರ್ತಾನೆ ಪಾಪಿ. ಈ ಕುರಿತಾಗಿ ಮಗುವಿನ ತಾಯಿ ಕಲ್ಪನಾ ಚಿಂಚೋಳಿ ಠಾಣೆಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ವೇಳೆಯಲ್ಲಿ ಜಲಾಶಯದಲ್ಲಿ ಪೊಲೀಸರು ಅಗ್ನಿಶಾಮಕ ದಳ ಶೋಧ ಕಾರ್ಯವನ್ನು ಕೂಡ ನಡೆಸಿದೆ. ಆರೋಪಿ ಸೋಮರಾವ್ ಬಂಧಿಸಿದ್ದಾರೆ ಚಿಂಚೋಳಿ ಠಾಣೆಯ ಪೊಲೀಸರು. ನೋಡಿ ಪಾಪ, 4 ವರ್ಷದ ಕಂದಮ್ಮ ಏನ್ ಮಾಡಿತ್ತು, ಏನ್ ಮಾಡ್ಲಿಕ್ಕೆ ಸಾಧ್ಯ? 4 ವರ್ಷಕ್ಕೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಕೆಟ್ಟದಾಗಿ ಬೈಲಿಕ್ಕೆ ಸಾಧ್ಯವಾ? ಅಥವಾ ಇವನನ್ನ ಕೊಲೆ ಮಾಡ್ಲಿಕ್ಕೆ ಸಾಧ್ಯ? 4 ವರ್ಷದ ಮಗ ಏನ್ ಮಾಡ್ಲಿಕ್ಕೆ ಸಾಧ್ಯ? ಆಟ ಆಡ್ಕೊಂಡು ತನ್ನ ಪಾಡಿಗೆ ತಾನಿರುತ್ತೆ. ಯಾರಿಗೆ ತೊಂದರೆ ಕೊಡುತ್ತೆ? ಅದು ಯಾರಿಗೂ ತೊಂದರೆ ಕೊಡೋದಿಲ್ಲ. ಅದ್ರ ಪಾಡಿಗೆ ಅದಿರುತ್ತೆ. ಊಟದ ಟೈಮ್ಗೆ ಊಟ ಮಾಡ್ಕೊಳ್ಳುತ್ತೆ, ಆಟ ಆಡುತ್ತೆ, ಇಲ್ಲ ಮಲ್ಕೊಳ್ಳುತ್ತೆ. ಈ 3 ಬಿಟ್ಟು ಅದರಿಂದ ಆಚೆಗೂ ಒಂಚೂರು ಕೂಡ ಏನು ಕೆಲಸ ಮಾಡಲ್ಲ ಅದು ಮಗು. ಅಂಥದ್ರಲ್ಲಿ ಅದರಲ್ಲೂ ಕೂಡ ತಂದೆಯಾಗಿ ಇದ್ಕೊಂಡು ಈ ಥರ 4 ವರ್ಷದ ಕಂದಮ್ಮನ ಸಾಯಿಸ್ತಾನೆ ಅಂತಂದ್ರಲ್ಲಿ ಇವನು ಮನಸ್ಥಿತಿ ಎಷ್ಟು ಹೀನವಾಗಿರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ಅನಿಲ್ ಸ್ವಾಮಿ, ಏನಿದು ಘಟನೆ? ಪಾಪ ನಿಜಕ್ಕೂ ಕೂಡ ಬೇಸರ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಗಳೇ ಮಕ್ಕಳುಗಳನ್ನು ಕೊಲೆ ಮಾಡುವಂತಹ ವಿಚಾರಗಳನ್ನು ಕೇಳಿದ್ರೆ ನಿಜಕ್ಕೂ ಕೂಡ ಆಘಾತಕಾರಿಯಾಗುತ್ತೆ. ಏನು ಈತ ಸೈಕೋ ಇರಬಹುದಾ? ಏನಿದೆ ಮಾಹಿತಿ? ಕುಸುಮ, ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಒಂದು ಹಸರಗುಣಿಗೆ ಗ್ರಾಮದ ಹಸರಗುಣಿಗೆ ಗ್ರಾಮದಲ್ಲಿ ನಿನ್ನೆ ಸಂಜೆ ಈ ಒಂದು ಘಟನೆ ನಡೆದ ಅಂತ ಹೇಳಬಹುದು. ಏನು ಸೋಮರಾವ್ ಏನು ತಂದೆ ಇದ್ದಾನೆ, ತನ್ನ 4 ವರ್ಷದ ಗುಂಡೇಶ್ ಎಂಬ ಮಗನನ್ನೇ ಕೊಲೆ ಮಾಡಿದ್ದಾನೆ. ಬಳಿಕ ಯಾರಿಗೂ ಗೊತ್ತಾಗದ ಹಾಗೆ ಬಾಲಕನ ಶವನ್ನ ಏನು ಕಲಬುರಗಿ ಜಿಲ್ಲೆ ಚಿಂಚೋಳಿ ಪಟ್ಟಣ ಹೊರವಲಯದಿರುವಂತಹ ಏನೊಂದು ಮುಲ್ಲಮರೆ ಕೆಳದಂಡ ಜಲಾಶಯದಲ್ಲಿ ಶವವನ್ನು ಬಿಸಾಕಿದ್ದೇನೆ. ನಿನ್ನೆ ಮನೆ ಹತ್ರ ಆಟವಾಡ್ತಿದ್ದ ಮಗ ಏನು ಗುಂಡೇಶ್ ಇದ್ದಾನೆ, ಆತನ ಜೊತೆ ತಂದೆ ಕೂಡ ಆಟವಾಡಿದ್ದಾನೆ. ಈ ಸಂದರ್ಭದಲ್ಲಿ ಯಾರು ಗಮನಿಸದ ಹಾಗೆ ಮಗನನ್ನ ಕರೆದುಕೊಂಡು ಹೋಗಿದ್ದಾನೆ. ಈ ಸಂದರ್ಭದಲ್ಲಿ ಜಲಾಶಯದ ಹತ್ರ ಬಂದು ತನ್ನ ಮಗನನ್ನ ಕೊಲೆ ಮಾಡಿದ್ದಾನೆ. ಬಳಿಕ ಶವವನ್ನ ಜಲಾಶಯಕ್ಕೆ ಎಸೆದಿದ್ದಾನೆ. ಸದ್ಯ ಶವ ನೀರಲ್ಲಿ ತೇಲುತ್ತಿರುವುದನ್ನು ಕಂಡ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿ ಬಾಲಕನ ಶವವನ್ನು ಹೊರಗೆ ತೆಗೆದಿದ್ದಾರೆ. ಆದ್ರೆ ಯಾವ ಕಾರಣಕ್ಕೆ ತನ್ನ ಸ್ವಂತ ಮಗನನ್ನೇ ಆತ ಏನು ಕೊಲೆ ಮಾಡಿದ್ರು ಅಥವಾ ಏನೊಂದು ಸೈಕೋ ಇದನ್ನ ಬಗ್ಗೆ ಕೂಡ ಒಂದು ಚಿಂಚೋಳಿ ಠಾಣೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಸದ್ಯ ತನ್ನ ಮಗನನ್ನೇ ಕೊಲೆ ಮಾಡಿರುವ ಸೋಮರಾವನ್ನ ಚಿಂಚೋಳಿ ಠಾಣೆ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.